ನಿಮ್ದು ಬ್ಯಾಟಿಂಗ್ ಸರ್. ಸ್ಟ್ರೈಕ್ ನಲ್ಲಿ ನಿಶಾಂತ್ ಅಲಿಯಾಸ್ ಚಿನ್ನು. ಎಲೆಕ್ಟ್ರಿಕಲ್ ಗಾಡಿ ತಗೊಂಡ್ರೆ ಬೇಡ ನಿಲ್ಸ್ಬಿಟ್ಟು ಇದೇ ಬೇಕು ಅಂತ ಹೋಗಿ ಸೆಕೆಂಡ್ ಶೋರೂಮ್ ತಗೊಂಡಿರೋದು. ಮೊದಲನೇ ಎಸೆತ ಸ್ಟ್ರೈಕ್ ನಲ್ಲಿ ನಿಶಾಂತ್. ಅಗಲವಾದ ಎಸೆತ, ತಂಡಕ್ಕೆ ಗವರ್ನಮೆಂಟ್ ರನ್ಸ್ ಸೇರ್ಪಡೆ. ಹೊಡಿತ ಗಾಳಿಯಲ್ಲಿ ಚೆಂಡು ಕ್ಯಾಚ್. ಯಾಕೆ ಯಾಕೆ ಏನಾಯ್ತು? ಓವರ್ನ ಎರಡನೇ ಸುತ್ತ ಸರಳ ಗಲಿಬಿಲಿ. ಮತ್ತೆ ಸ್ಟ್ರೈಕ್ ನಲ್ಲಿ ನಿಶಾಂತ್ ಅವರು. ಉತ್ತಮವಾದ ಬೌಲಿಂಗ್ ಶಿವ. ನಿಧಾನ ಕಾಡು ಮಗ. ಉತ್ತಮವಾದ ಬೌಲಿಂಗ್ ಶಿವ ಅವರಿಂದ. ಉತ್ತಮವಾದ ಹೊಡೆತ ನಿಶಾಂತ್ ಅವರಿಂದ. ಒಂದು ಜೀವದಾನ ಕೊಟ್ಟ ನಂತರ ಮತ್ತೊಂದು ಸಿಕ್ಸರ್ ಬರುವ ಸಾಧ್ಯತೆ ಇದೆ. ರಾಜು ಬೈ ಉತ್ತಮವಾದ ಕಂಬ್ಯಾಕ್ ನಿಶಾಂತ್ ಅವರಿಂದ. ಶರಣ ಗಲಿಬಿಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್. ಇನ್ನು 3 ಬಾಲ್ ಇದೆ. ಅಂಪೈರ್ ಗೊತ್ತಾಗಬೇಕಲ್ವಾ? ಇನ್ನು 3 ಬಾಲ್ ಇದೆ ಅಂತ ಸರ್. ಓವರ್ನ ಕೊನೆಯ ಎಸೆತ. ಲಾಸ್ಟ್ ಬಾಲ್ ಇದೆ. ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಯಾರು ಡಿಸ್ಕಸ್ ಮಾಡುವಂತಿಲ್ಲ. ಚಿನ್ನು ಕೊನೆಯ ಎಸೆತ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಗಳಿಸಿದ್ದಾರೆ. ಇನ್ನೊಂದು ಬರ್ಬೇಕು ಓವರ್ಲಿ. ಕೊನೆಯ ಬಾಲ್ ಚಾಲ್ತಿಯಲ್ಲಿ. ಮತ್ತೊಂದು ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಒಂದು ಓವರ್ನಷ್ಟಕ್ಕೆ 21 ರನ್ ಸೇರ್ಪಡೆ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಬಾರಿಸಿದ ನಿಶಾಂತ್. ನಿಮ್ಮ ಅಣ್ಣ ಬರ್ಬೇಕಪ್ಪ. ನೀವು ಅಣ್ಣ ಬರೀಲಿ ಕರ್ಕೊಂಬರ್ತಾರ. ಇನ್ನೊಂದು 3 ಸಿಕ್ಸ್ ಹೊಡೆದ ಅಣ್ಣನ ಕಡೆಯಿಂದ ಬೇರೆ ಗೊತ್ತು ಮಂಜಾಣ.
ಗೊತ್ತು ಅಂತ ಎರಡನೇ ಓವರ್ನ ಮೊದಲನೇ ಎಸೆತ ಗಾಳಿಯಲ್ಲಿ ಚೆಂಡು ಸಿಂಗಲ್. ಮತ್ತೆ ಸ್ಟ್ರೈಕ್ ನಲ್ಲಿ ನಿಶಾಂತ್ ಅವರು ಕಳೆದ ಓವರ್ನಲ್ಲಿ 3 ಸಿಕ್ಸರ್ ಬಾರಿಸಿ ಉತ್ತಮರಾಗಿರುವ ನಿಶಾಂತ್. ಓವರ್ನ ಎರಡನೇ ಎಸೆತ ಉತ್ತಮ ಗಾಳಿಯಲ್ಲಿ ಚೆಂಡು ಹೇಳ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್. ಹಂಗೆ ಬರಲಿ ಆಪೋಸಿಟ್ ಕ್ಯಾಂಡಿಡೇಟ್ ಬೆಚ್ಚಬೇಕು. ಇನ್ನ ಮ್ಯಾಚ್ ಮುಗಿದಿಲ್ಲ, ಇನ್ನ ಬರಬೇಕು ಸಿಕ್ಸರ್ ಮೇಲೆ ಸಿಕ್ಸರ್ಸ್. ನಿಶಾಂತ್ ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಓವರ್ನ ಮೂರನೇ ಎಸೆತ ಅವನಿಗೆ ಗೊತ್ತು. ಓವರ್ನ ಮೂರನೇ ಎಸೆತ ಫ್ಯಾಂಟಾಸ್ಟಿಕ್ ಸಮಯ. ಸಿಕ್ಸರ್ ನಲ್ಲಿ ಮಿಂಚುತ್ತಿರುವ ನಿಶಾಂತ್ ತಮ್ಮ ಫೇವರೇಟ್ ಜಯವಾದ ಸಿಕ್ಸರ್ ಬಾರಿಸುವ ಮೂಲಕ ಜಯರಾದ ನಿಶಾಂತ್. ತಮ್ಮ ಬ್ಯಾಟಿಂಗ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್ ನೊಂದಿಗೆ ತಂಡದ 4ನೇ ಬಾಲ್ ಚಾಲ್ತಿಯಲ್ಲಿ ಚೀಕಾಟಿಗೆ ಥೋಡ ಹ್ಯಾಟ್ರಿಕ್ 6 ಬರುವ ಸಾಧ್ಯತೆ ನಿಶಾಂತ್ ಅವರಿಂದ. ತಂಡದ 4ನೇ ಬಾಲ್ ಚಾಲ್ತಿ. ಮತ್ತೊಂದು ಸೂಪರ್ ಸೂಪರ್ ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್. ಗುಡ್ ಪ್ಲೇಟ್. ಎತ್ತು ತೋರ್ಸು ನಿಮ್ಮ ಗಂದಿಲ್ವಾ ತೋರ್ಸು ನಿಮ್ಮ ಪರಾಕ್ರಮ. ಪ್ರಭಾಕರಂ ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಕೊನೆಯ ಹಸ್ತ ಎರಡವರೆಗೆ 4 ಸಿಕ್ಸರ್ ಬಾರಿಸುವ ಮೂಲಕ ಉತ್ತಮವಾದ ಬ್ಯಾಟಿಂಗ್ ಆಡುತ್ತಿರುವ ನಿಶಾಂತ್. 6 ಬಾಲ್ 5 ಸಿಕ್ಸ್. ಓವರ್ನ ಕೊನೆಯ ಎಸೆತ ಎಸೆತಕ್ಕೆ ಫೀಲ್ಡಿಂಗ್ ಅವರು ಗಲಿಬಿಲಿ ಆಗ್ತಾ ಇದಾರೆ ತಮ್ಮ. ಚಿಕ್ಕಾಟಿ ತೊಡ್ಪಟ್ಟ. ಓವರ್ನ ಕೊನೆಯ ಎಸೆತ ಎಸೆತಕ್ಕೆ ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. 6 ಬಾಲಿಗಳ ಬಾರಿಸುವ ಮೂಲಕ ಅಜಯರಾಗಿದ್ದಾರೆ. ಮಧು ನಾನು ಹೋಗಿದ್ದಾಗ ಗೋ ತಗೊಂಬರ್ಪ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್. ಮಧು ಎಂ ಬೇಜಾರ್ ಮಾಡ್ಕೊಂಡ್ರ ನಾನು ಹೋಗಿದ್ದೆ ತಗೊಂಬ. 3ನೇ ಓವರ್ ಚಾಲ್ತಿಯಲ್ಲಿ ರಮೇಶ್ ಚಾರ್ಜ್ ಮಾಡೋಣ. ಡಿಫೆನ್ಸ್ ಆಡುವ ಮೂಲಕ ಸಿಂಗಾಳು ಸೈಡ್ ನತ್ತ. ಮತ್ತೆ ಸ್ಟ್ರೈಕ್ ನಲ್ಲಿ ನಿಶಾಂತ್ ಅವರು. ಉತ್ತಮವಾದ ಫಾರ್ಮ್ ನಲ್ಲಿರುವ ನಿಶಾಂತ್ ಅದೇ ಫಾರ್ಮ್ ನ ಕಂಟಿನ್ಯೂ ಮಾಡ್ತಾರ ನೋಡೋಣ. 2ನೇ ಬಾಲ್ ಚಾಲ್ತಿಯಲ್ಲಿ ಮತ್ತೆ ಮತ್ತೆ ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ.
66 ಆಗಬೇಕು. 16 ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. 60 ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು ಬೀಗುತ್ತಿದ್ದಾರೆ. ಅವನೇನು ಕನ್ಫ್ಯೂಸ್ ಆಗಲ್ಲ. 34 ರನ್ಸ್ ಬೇಕು. ನಿಶಾಂತ್ ಅವರ ತಂಡ ಗೆಲ್ಲಲು ಇನ್ನು 34 ರನ್ನುಗಳ ಅವಶ್ಯಕತೆ ಇದೆ. ಉತ್ತಮವಾದ ಬ್ಯಾಟಿಂಗ್. ತಂಡಕ್ಕೆ ಗವರ್ನಮೆಂಟ್ ರನ್ ಸೇರ್ಪಡೆ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಮಧ್ಯದಲ್ಲಿ ಯಾರು ಮಾತಾಡಂಗಿಲ್ಲ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಮತ್ತೊಂದು ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಓಡು ಓಡು ಚೇಂಜಿಂಗ್ ಇರಲಿ. ಉತ್ತಮವಾದ ಬಂದಿರೋದು ಚಿನ್ನು ಕಣಲ್ಲಿ. ಚಿನ್ನಿಗೆ ಚಿನ್ನು ಬಂದಿದ್ದಾರೆ ಕಮೆಂಟ್ರಿ ಮಾಡಕ್ಕೆ. ಅದ್ದೂರಿಯ ಸಮಾಧಾನ ಮಾಡ್ಕೊಳ್ಳಿ ಪ್ರವೀಣ್. 15 ಬಾಲ್ 20 ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಮತ್ತೊಂದು ವಿನೋದ್ ಅವರು ಗಲಿಬಿಲಿಯಾಗಿ ನಿಂತು ಬಿಟ್ರು. ಅವನಿಗೆ ಸಿಕ್ಕೇ ಇಲ್ಲ ಬಾಲು. ಚೀಕಾಟಿ ಬಿಸಿಲು ತಾಳಲ್ಲಾರ ಮಕರ ಮೇಲೆ ಕೈ ಹೋಗಿದೆ. 14 ಬಾಲ್ 21 ಅಷ್ಟೇ. 14 ಬಾಲ್ಗೆ ಕೇವಲ 21 ರನ್. ಯಾಕಪ್ಪ ಚಿಕಟಿ ಅದಕ್ಕೆ ಮೇಕ್ ಹಾಕಿದ್ರೆ ಪ್ರಶಾಂತ್ ಕಮಾನ್. ಊರಿಸ್ಬೇಕು ಎಂಜಾಯ್ ಮಾಡಕ್ಕೆ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರಿಂದ. ಅಣ್ಣ ಹೋಗ್ತಾ ಇದೆ ಹೋಗಿ ಸವಾರ ಗಾಡಿ ಎಲ್ಲ ಪವರ್ ಎಬ್ಬುಲೆ. ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್. ಹರೀಶ್ ಅವರೇ ಉತ್ತಮವಾದ ಬ್ಯಾಟಿಂಗ್ ಮುಗಿಸಿ ಪೆವಿಲಿಯನ್ನತ್ತ ಹೊರಟ ನಿಶಾಂತ್. ಅದ್ಭುತವಾದ ಬೆಳೆಸಿದ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು ನಿಶಾಂತ್ ಅವರನ್ನ. ಸೂಪರ್ ಬ್ಯಾಟಿಂಗ್. ಗುಡ್ ಬ್ಯಾಟಿಂಗ್ ನಿಶಾಂತ್. ಚುಕ್ಕಿ ಎಸೆತ ಕಂಬ್ಯಾಕ್ ನೊಂದಿಗೆ ಚುಕ್ಕಿ ಎಸೆತ. ಹೇಗೆ ನಿಶಾಂತ್. ಮೂರು ಓವರ್ನ ಮುಕ್ತಾಯಕ್ಕೆ 73 ರನ್ ಸೇರ್ಪಡೆ ತಂಡಕ್ಕೆ. 12 ಎಸೆತಗಳಲ್ಲಿ 21 ರನ್ಸ್ ಬಾಕಿ. ತಂಡದ 4ನೇ ಓವರ್ ಚಾಲ್ತಿಯಲ್ಲಿ 12 ಎಸೆತಗಳಲ್ಲಿ 21 ರನ್ಗಳು ತಂಡಕ್ಕೆ ಬೇಕಾಗಿದೆ. ನಾಲ್ಕನೇ ಓವರ್ನ ಮೊದಲನೇ ಎಸೆತ. ತಿರುಗಾಟ ಎಲ್ಲ ಆಯ್ತು. 4ನೇ ಓವರ್ನ ಮೊದಲನೇ ಎಸೆತ ಚಾಲ್ತಿಯಲ್ಲಿ. ಉತ್ತಮ ನೋಬಾಲ್ ಮೂಲಕ ಸಿಕ್ಸರ್ ಬಾರಿಸಿಕೊಂಡ ಬೌಲರ್. ಉತ್ತಮವಾದ ಬ್ಯಾಟಿಂಗ್. ತಂಡಕ್ಕೆ 7 ರನ್ಗಳ ಸೇರ್ಪಡೆ. 12 ಬಾಲ್ಗೆ 14 ರನ್ಗಳು ಬೇಕಾಗಿ ವಿನಂತಿ.
ಉತ್ತಮವಾದ ಬ್ಯಾಟಿಂಗ್ ನಿಶಾಂತ್ ಅವರ ತಂಡದಿಂದ ಸಿಕ್ಸರ್ ಮೇಲೆ ಸಿಕ್ಸರ್ ಬಾರಿಸಿ ಬೀಗುತ್ತಿದ್ದಾರೆ. ಇನ್ನೆರಡೇ ವಿಕೆಟ್ ಬಂದರೆ ಈ ಕಡೆಯವರು ಗೆಲ್ಲುವ ಸಾಧ್ಯತೆ ಇದೆ. ಪಂದ್ಯವನ್ನು ಆದಷ್ಟು ಓವರಲ್ಲಿ ಮುಕ್ತಾಯಗೊಳಿಸುವ ಕೋರಿಕೆ. ಉತ್ತಮವಾದ ಬ್ಯಾಟಿಂಗ್ ತಂಡಕ್ಕೆ 6 ರನ್ಗಳ ಸೇರ್ಪಡೆ. ಎರಡನೇ ಬಾಲ್ ಚಾಲ್ತಿಯಲ್ಲಿ ಉತ್ತಮವಾದ ಉತ್ತಮವಾದ ಬ್ಯಾಟಿಂಗ್. 11 ಎಸೆತಗಳಲ್ಲಿ ಉತ್ತಮವಾದ ಬ್ಯಾಟಿಂಗ್. ಕೇವಲ 10 ರನ್. ಅಂತಿಮ ತೀರ್ಮಾನ. ಬೌಂಡರಿ 10 ಎಸೆತಗಳಲ್ಲಿ 6 ರನ್ಗಳು ಬೇಕಾಗಿದೆ ತಂಡಕ್ಕೆ. ಮ್ಯಾಚ್ ಮುಗಿಯುತ್ತಾ ಕಾದು ನೋಡೋಣ. ಉತ್ತಮವಾದ ಬ್ಯಾಟಿಂಗ್ ರಮೇಶ್ ಅವರಿಂದ. ಉತ್ತಮವಾದ ಬ್ಯಾಟಿಂಗ್ ನಡೆಯುತ್ತದೆ ರಮೇಶ್ ಅವರಿಂದ. ಕೇವಲ 6 ರನ್ಗಳು ಬೇಕಾಗಿದೆ. ಚೆನ್ನೈ ಅವರ ತಂಡ ಉತ್ತಮವಾದ ಬ್ಯಾಟಿಂಗ್ ಹೊಂದಿದೆ ರಮೇಶ್ ಅವರು. ಸಿಕ್ಸರ್ ಹೊಡೆದು ಮ್ಯಾಚ್ ಅನ್ನು ಮುಗಿಸಿದ್ದಾರೆ. ಸೋಲು ಗೆಲುವು ಸಹಜ. ಇಬ್ಬರಿಗೂ ಅಭಿನಂದನೆಗಳು. ನಿಶಾಂತ್ ಅವರನ್ನು ಎತ್ತಿ ಬೀಗುತ್ತಿದ್ದಾರೆ. ಅಷ್ಟಾರು ಬಂದಿದ್ದಾರೆ, ಬನ್ನಿ ಅಷ್ಟಿಗೆ ಖುಷಿ ಪಡಿ. ನಾವು ಅಷ್ಟು ಹಾಕ್ಬಿಟ್ಟಿದ್ದೀವಿ ಅಂದ್ರೆ ಒಂದು ಮ್ಯಾಚ್ ಸೋಲಿಲ್ಲ ಮರಿ ಅವರು. 3 ಮ್ಯಾಚ್ ನಿಶಾಂತ್, ಕಂಗ್ರ್ಯಾಚುಲೇಷನ್. ಪ್ರವೀಣ್ ಅವರು ವಾಲಿಬಾಲ್ ತಂಡವನ್ನು ಸಿದ್ಧತೆಗೊಳಿಸಿದ್ದಾರೆ. ಫೈನಲ್ ದ ಮ್ಯಾಚ್. ಬಿಸ್ಲಂಗೆ ಮಗ ಕಾಣಿಸ್ತಿದವ.